ಅಮರನಾಥ ರೆಡ್ಡಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ, ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ, ಮಹಂತೇಶ್ವರ ಜಿತ್ತಿ ಹೆಚ್ಚುವರಿ ಎಕ್ಸ್-2 ಉಪವಿಭಾಗ ಅಧಿಕಾರಿಗಳು ಜಮಖಂಡಿ ಅವರ ಮಾರ್ಗದರ್ಶನದಲ್ಲಿ ಎಂಡಿ ಮಡ್ಡಿ, ಸಿಬಿಐ ಜಮಖಂಡಿ, ಶಾಂತಿವೀರ್ ಅವರು ಇತ್ತೀಚೆಗೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹುನ್ನೂರು ಗ್ರಾಮದ ಗಣೇಶ್ ನಗರ, ಬನಶಂಕರಿ ಕಾಲನಿ ಹಾಗೂ ಮಹಾವೀರ ಕಾಲನಿಗಳಲ್ಲಿ ಹಗಲು ಹಾಗೂ ರಾತ್ರಿ ವೇಳೆಯಲ್ಲಿ ಮನೆ ಕಳ್ಳತನ ಮಾಡಿದ 3 ಪ್ರಕರಣಗಳನ್ನು ಪತ್ತೆ ಮಾಡಿ ಆರೋಪಿತರಾದ ವಿಶಾಲ್ ಆಕಾರ್ ತಂದೆ ಭೀಮಾಶಂಕರ್ ಜಾಧವ್ ವಯಸ್ಸು 24 ವರ್ಷ, ಸಂತೋಷ್ ಲಕ್ಷ್ಮಣ್ ಕೋಳಿ ವಯಸ್ಸು 37 ವರ್ಷ ಇವರಿಗೆ ದಸ್ತಗಿರಿ ಮಾಡಿ 3 ಪ್ರಕರಣಗಳಲ್ಲಿ ಕಳುವಾದ ಒಟ್ಟು 170 ಗ್ರಾಂ ತೂಕದ ಬಂಗಾರದ ಆಭರಣಗಳು 1,20,000 ಹಾಗೂ ಆರೋಪಿತರು ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಹೋಂಡಾ ಶೈನ್ ಮೋಟಾರ್ ಸೈಕಲ್ ನಂಬರ್ KA28-HG4191 ಹಾಗೂ ಒಂದು ಸ್ಕೋಡಾವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಚಾಣಾಕ್ಷರದಿಂದ ಕರ್ತವ್ಯ ನಿರ್ವಹಿಸಿದ್ದ ಎಂಡಿ ಮಡ್ಡಿ, ಸಿಪಿಐ ಜಮಖಂಡಿ ಮಹೇಶ್ ಶಂಕ್, ಪಿಎಸ್ಐ ಜಮಖಂಡಿ ಗ್ರಾಮೀಣ ಠಾಣೆ ಎಚ್ಎಂ ಹೊಸಮನಿ, ಪಿಎಸ್ಐ ಕ್ರೈಂ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಕೆಪಿ ಸವದತ್ತಿ, ಎಎಸ್ಐ ಬಿಎಂ ಕುಂಬಾರ್, ಎಎಸ್ಐ ಹಾಗೂ ಫಿಂಗರ್ ಪ್ರಿಂಟ್ ಸಿಬ್ಬಂದಿ ಜನರಾದ ಮಲ್ಲು ದಿಂಡವಾರ್, ರಾಘವೇಂದ್ರ ಕುಂಬಾರ್, ರಾಜು ಹೊರಟ್ಟಿ, ಸಿದ್ದನಗೌಡ ಬಿರಾಧರ್, ಗಣಕಯಂತ್ರ ವಿಭಾಗದ ಸಿಬ್ಬಂದಿ ಜನರಾದ ಚಂದ್ರಶೇಖರ್ ಜೆಟ್ಟೆಪ್ಪಗೋಡ್, ಬಸು ಜಗಲಿ, ಮುತ್ತು ಬಿಸ್ನಾಳ್ ಹಾಗೂ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿ ಬಾಹುಬಲಿ ಕುಸ್ನಾಳೆ, ಆರ್ಎಚ್ ಪೂಜಾರಿ, ಪಿಎಂ ಹೊಸಮನಿ, ಎಸ್ಪಿ ಸಣ್ಗೌಡರ್, ಸಿದ್ದು ಜಗಾತಿ, ಸಂಗಮೇಶ್ ತುಪ್ಪದ್, ಎಸ್ಎಂ ಬಡ್ಕೇರ್ ಇವರೆಲ್ಲರ ಕಾರ್ಯಕ್ಷಮತೆಯನ್ನ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಇವರು ಪ್ರಶಂಸಿಸಿ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ. ಶ್ರೀ ಅಮರನಾಥ ರೆಡ್ಡಿ ಐಪಿಎಸ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹಾಗೆ ಶ್ರೀಯುತ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಹಾಗೆ ಮಹೇಶ್ ಜಿತ್ತಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಎಂಡಿ ಮಡ್ಡಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ವರ್ಷ ಸ್ವಂತೂರು ಬಂದುಬಿಟ್ಟು ಚಡಚಣ ಈಗಿರ್ತಕ್ಕಂಥದ್ದು ಸೋನ್ಯಾಳದಲ್ಲಿರ್ತಕ್ಕಂಥದ್ದು. ಅದ್ರ ಜೊತೆ ಸಂತೋಷ್ ಲಕ್ಷ್ಮಣ್ ಕೋಳಿ ಚರ್ಚಣದವರು. ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸಿದ್ವಿ. ಬಂಧಿಸಿದಾಗ ನಮಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮುಂಚಿತವಾಗಿ ಕಳೆದ ವರ್ಷದಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ 3 ಪ್ರಕರಣಗಳಲ್ಲಿ ಒಟ್ಟು 170 ಗ್ರಾಂ ತೂಕದ ಸುಮಾರು 10,20,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನು, ಹಾಗೆ ಒಂದು ಹೋಂಡಾ ಶೈನ್ ಮೋಟರ್ ಬೈಕನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರೊಸೀಜರ್ ಪ್ರಕಾರ ಅದನ್ನು ಯಾರು ಕಳ್ಕೊಂಡಿರ್ತಾರೆ ಅವರಿಗೆ ಹಿಂದಿರುಗುವಂಥ ಕೆಲಸವನ್ನು ಮಾಡ್ತೀವಿ. ಈ ಒಂದು ಕಾರ್ಯ ಯಶಸ್ವಿಯಾದ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶ್ ನಗರ, ಬನಶಂಕರಿ, ಮಹಾವೀರ ಕಾಲೋನಿಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳ್ಳತನಗಳಾಗಿತ್ತು. ಕೆಲವು ಸಂದರ್ಭದಲ್ಲಿ ಹಗಲು ಕಳ್ಳತನ ಆಗಿತ್ತು. ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು. ಆ ಒಂದು ಚಾನ್ಸ್ ಪ್ರಿಂಟನ್ನು ತೊಗೊಂಡು ನಾವು ಅದನ್ನು ಚೆಕ್ ಮಾಡಲಾಗಿ ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು. ಇಮಿಡಿಯೇಟ್ಲಿ ನಾವು CPI ಮತ್ತು PS ಅವರು ಕಾರ್ಯೋನ್ಮುಖರಾಗಿ ಅವ್ರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕ್ಕೆ ನಮ್ಮ CPI ನೇತೃತ್ವ ತಂಡ ಮಹೇಶ್ ಶಂಕರ್ PSI ಠಾಣೆಯವರು ಆರೋಪಿಗಳನ್ನು ಪತ್ತೆ ಹಚ್ಚಿ ಹಿಡಿಯೋಕ್ಕೆ ಸಾಕಷ್ಟು ಶ್ರಮವಹಿಸಿದ್ದಾರೆ. ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿಯವರು, ಕುಂಬಾರ್ ಅವರು, ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿಗಳಾಗಿರ್ತಕ್ಕಂಥ ಮಲ್ಲು ದಿಂಡವಾರ್ ಅವರು, ರಾಘವೇಂದ್ರ ಕುಂಬಾರ್ ಅವರು, ರಾಜು ಹೊರಟ್ಟಿ, ಸಿದ್ದನಗೌಡ ಬಿರಾದರ, ಗಣಕಯಂತ್ರ ವಿಭಾಗದ ಸಿಬ್ಬಂದಿಗಳಾಗಿರ್ತಕ್ಕಂಥ ಚಂದ್ರು, ಬಸ್ಸು ಬಿಸ್ನಾಳ್ ಅವರು, ಹಾಗೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಕುಸ್ನಾಳ್ ಅವರು, ಪೂಜಾರಿ ಅವರು, ಹೊಸ್ಮಾನಿ ಅವರು, ಸಂಗೌಡರು, ಜಕಾತಿ ಅವರು, ಸಂಗಮೇಶ್ ತುಪ್ಪದ್ ಅವರು, ಬಡ್ಗೇರ್ ಅವರು, ಹೀಗೆ ಇವರೆಲ್ಲರೂ ಕಾರ್ಯಕ್ಷಮತೆ ಮೇರೆಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಇವರು ಕಾರ್ಯವನ್ನು ಮೆಚ್ಚಿ ನನ್ನ ಕಡೆಯಿಂದ ಈಗಾಗಲೇ ಸುಮಾರು 10,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ 10,000 ರೂಪಾಯಿ ನಗದು ಬಹುಮಾನವನ್ನು ನಾನು ಕೊಟ್ಟಿದ್ದೀನಿ. ಹಾಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಕಡೆಯೂ ಸಹ ಇದಕ್ಕೆ
ನಗದು ಬಹುಮಾನ ಘೋಷಣೆ ಮಾಡತಕ್ಕಂಥ ಸಾಧ್ಯತೆ